ಮಂಡ್ಯ ನಗರದ ಪೌರ ಕಾರ್ಮಿಕ ಕಾಲೋನಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ವತಿಯಿಂದ ರಾಷ್ಟ್ರೀಯ ಡೆಂಗು ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜು ಮಾತನಾಡಿ, ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿದೆ. ಇದರಿಂದ ನಿಯಂತ್ರಣದ ಮೂಲಕ ರಾಜ್ಯಾದ್ಯಂತ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯಿಂದ ಚಾಲನೆ ನೀಡಲಾಗಿದೆ ಎಂದರು. ಸೊಳ್ಳೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮನೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕಡೆ ಪ್ರತಿಯೊಬ್ಬರೂ ಗಮನ ಹರಿಸಬೇಕು. ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಆರೋಗ್ಯ ಇಲಾಖೆಯ ಜೊತೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ತಡೆಗೆ ಅಗತ್ಯ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಹಾಗೂ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾಲತಾ, ಡಾಕ್ಟರ್ ಜವರೇಗೌಡ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸೋಮಶೇಖರ್, ಡಾಕ್ಟರ್ ಶಶಿಕಲಾ, ಮುಖಂಡರಾದ ವಸಂತಕುಮಾರ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ಈ ದಿನ ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಆದೇಶ ಮೇರೆಗೆ ಈ ಡೆಂಗ್ಯೂ ಜ್ವರ ಪ್ರಕರಣಗಳು ರಾಜ್ಯಾದ್ಯಂತ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಕಂಡುಬರುವ ವತಿಯಿಂದ ಇದೇ ದಿವಸ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದೇ ದಿನ ಈ ಸರ್ವೆ ಮಾಡಿಸುವಂಥದ್ದು, ಡೆಂಗಿ ಜ್ವರದ ಈ ಸರ್ವೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಆದೇಶ ತಕ್ಕನಾಗಿ ಇವತ್ತು ನಾವು ಮಂಡ್ಯ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ಅದೇ ಕಾರ್ಯಕ್ರಮ ಸರ್ವೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ದಿವಸ ನಮ್ಮ ಮಾನ್ಯ ಕೌನ್ಸಿಲರ್ ವಸಂತಕುಮಾರ್ ಅವರು ಅವ್ರ ಜನಪ್ರತಿನಿಧಿಗಳನ್ನ ಕರೆಸಿ ಮಾಡಿಸುವಂಥ ಸೂಚನೆ ಮೇರೆಗೆ ಅವರು ಬಂದು ನಮ್ಮ ಒಟ್ಟಿಗೆ ಭಾಳ ಸಹಕಾರ ಕೊಟ್ಟು ಅವರು ಜನಗಳೆಲ್ಲ ಅವರ ತಿಳುವಳಿಕೆ ಹೇಳಿ ಮಾಡಿದ್ದಾರೆ. ಇದನ್ನು ಎಲ್ಲರೂ ಅನುಸರಿಸಬೇಕು ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನ್ಯ ಆರೋಗ್ಯ ಸಚಿವರು ಈ ದಿನ ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಈ ಡೆಂಗು ಮತ್ತು ಚಿಕನ್ ಗುನ್ಯಾ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಮಂಡ್ಯದಲ್ಲಿರುವಂಥ ಎಲ್ಲ ಸ್ಲಮ್ಗಳಿಗೂ 23 ಸ್ಲಮ್ಗಳಿಗೂ ಭೇಟಿ ನೀಡಿ ಆರೋಗ್ಯ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಶುಶ್ರೂಷಕರು ಮತ್ತು ಆರೋಗ್ಯ ಸಂಬಂಧಪಟ್ಟಂಥ ಎಲ್ಲ ಆಶಾ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ಸ್ಲಮ್ಮಲ್ಲಿ ವಾಸ ಮಾಡುವಂಥವರು ಒಳಗಡೆ ಹಾಗೂ ಹೊರಗಡೆ ಶುಚಿತ್ವವಾಗಿ ಕಾಪಾಡ್ಕೊಬೇಕು. ಯಾವುದೇ ಡ್ರಮ್ಮಲ್ಲಿ ನೀರುಗಳನ್ನ ಇಡುವಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಪ್ ಹಾಕಬೇಕು. ಅಕ್ಕಪಕ್ಕ ಆಸುಪಾಸು ಇರುವಂಥ ಜನಗಳಲ್ಲಿ ಮಲೇರಿಯಾ ತಡೆಗಟ್ಟೋಕ್ಕೋಸ್ಕರ ಏನು ಡೆಂಗ್ಯೂ ತಡೆಗಟ್ಟೋಕ್ಕೋಸ್ಕರ ಬೇಕು ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು, ಹಾಗಾಗಿ ನೆರೆಹೊರೆಯವರಿಗೆಲ್ಲ ಕ್ಲೀನ್ ಮಾಡ್ಕೊಂಡಿರುವಂಥದ್ದು ಹೇಳ್ಕೊಳ್ಬೇಕು. ಹಾಗಾಗಿ ನಮ್ಮ ಸ್ಲಮ್ ಜನಗಳಲ್ಲಿ ಆದಷ್ಟು ಬೇಗ ಇದ್ರ ವಿಚಾರವಾಗಿ ಅಕ್ಕಪಕ್ಕವ್ರಿಗೆ ಗಮನ ಹರಿಸುವಂಥದ್ದು ಗೈಡೆನ್ಸ್ ಕೊಡಬೇಕು ಅವ್ರಿಗೆ. ಆ ರೀತಿಯಲ್ಲಿ ಯಥೇಚ್ಛವಾಗಿ ಆಗ್ತಾಯಿದೆ ಡೆಂಗು ಮತ್ತು ಮಲೇರಿಯಾ, ಹಾಗಾಗಿ ಚಿಕನ್ ಗುನ್ಯಾನು ಸಹ ಆಗ್ತಾಯಿದೆ. ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಒತ್ತು ಕೊಟ್ಟು ತಡೆ ನೀಡುವಂಥ ವಿಚಾರಗಳಲ್ಲಿ ಗಮನ ಹರಿಸ್ಬೇಕಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಪ್ರಾರಂಭ ಆಯ್ತಾ ಇರೋದ್ರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿಯಾಗಿ ಎಲ್ಲ ಕಡೆನೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚು ಪ್ರಕರಣ ವರದಿಯಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದನ್ನು ನಿಯಂತ್ರಣ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮಾನ್ಯ ಆರೋಗ್ಯ ಸಚಿವರು ರಾಜ್ಯ ಮಟ್ಟದಲ್ಲಿ ಸಾಂಕೇತಿಕವಾಗಿ ಚಾಲನೆ ನೀಡಿರ್ತಾರೆ. ಒಂದು ಲಾರ್ವಾ ಸರ್ವೆ ಮಾಡೋದ್ರ ಮುಖಾಂತರ, ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಮುಖಾಂತರ, ಲಾರ್ವಾ ಅಂದರೆ ಏನು, ಸೊಳ್ಳೆ ಹೇಗೆ ಮೊಟ್ಟೆ ಇಡ್ತದೆ, ಜನಗಳೆಲ್ಲ ಹೆಂಗೆ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಒಂದು. ಜೊತೆಗೆ ಏನು ಘನತ್ಯಾಜ್ಯ ವಸ್ತುಗಳು ಏನು ಇರ್ತವೋ, ಬ್ಯಾರಲ್ಲು, ಡ್ರಮ್ಮು, ಸಿಮೆಂಟ್ ತೊಟ್ಟಿ, ಅವಳನ್ನ ವಾರಕ್ಕಿಂತ ಹೆಚ್ಚಿಗೆ ವಾರದಲ್ಲಿ 2 ಬಾರಿ ಕಡ್ಡಾಯವಾಗಿ ನೀರನ್ನು ಖಾಲಿ ಮಾಡಿ ಅದು ಒಣಗಿಸಿ ಮುಚ್ಚಿಟ್ಕೋಬೇಕು. ಸೊಳ್ಳೆಗಳು ಸಂತಾನೋತ್ಪತ್ತಿ ಆಗದ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು. ಸೊ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಜಿಲ್ಲಾದ್ಯಂತ 1ನೇ ಮತ್ತು 3ನೇ ಶುಕ್ರವಾರ ಈ ಒಂದು ಲಾರ್ವಾ ಸರ್ವೆ ಸಮೀಕ್ಷೆ ಕಾರ್ಯಕ್ರಮ ನಡೀತಿತ್ತು. ಈಗ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ಶುಕ್ರವಾರ ಒಣದಿನವನ್ನು ಆಚರಿಸೋದು ಮತ್ತು ಒಂದು ಸ್ಲಮ್ಸ್ ಇರ್ಬೋದು ಮತ್ತು ಇತರೆ ಮನೆಗಳಲ್ಲಿ ಭೇಟಿ ನೀಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಮುಖಾಂತರ ಏನು ಸೊಳ್ಳೆ ಪರ್ದೆ ಕಟ್ಟತಕ್ಕಂಥದ್ದು ಮತ್ತು ಸೊಳ್ಳೆಯಿಂದ ಸ್ವಯಂ ರಕ್ಷಣಾ ವಿಧಾನವನ್ನು ಉಪಯೋಗಿಸ್ತಕ್ಕಂಥದ್ದು, ಘನತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಕಪ್ಪು ಮತ್ತೊಂದು ಮಗದೊಂದನ್ನು ಎಲ್ಲಿ ಬೇಕಂದ್ರೆ ಖಾಲಿ ನಿವೇಶನಗಳಲ್ಲೆಲ್ಲ ನಾವು ನೋಡ್ತೀವಿ. ಅದನ್ನು ಅಲ್ಲಿ ಎಸೆದಂತೆ ಏನು ನಗರಸಭೆ ವತಿಯಿಂದ ಯಾರು ಕಸ ವಿಲೇವಾರಿ ಬರ್ತದೋ ಅಂಥವ್ರಿಗೆ ಅಲ್ಲಿ ವಿಲೇವಾರಿ ಮಾಡಿ ಸೂಕ್ತವಾದ ರೀತಿಯ ಎಲ್ಲ ಸುರಕ್ಷತೆಯಿಂದ ಇಟ್ಕೊಂಡು
ಡೆಂಗ್ಯೂಯಿಂದ ಮುಕ್ತರಾಗಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ ಈ ಸಂದರ್ಭದಲ್ಲಿ.